ಎಲ್ಲರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. ಕೊನೆಗೂ ಕೂಡ ಫಸ್ಟ್ ಸಿಂಗಲ್ ಸಾಂಗ್ ಲಾಂಚ್ ಆಗಿದೆ ಕೆಡಿ ಮೂವಿ ಕಡೆಯಿಂದ. ಕೆಡಿ ಅಂದ್ರೆ ಕೆಡಿ ನನ್ ಮಗ ಅಥವಾ ಕೆಡಿ ನನ್ ಮಗ ಅಂತೀವಲ್ಲ, ಅದು ಬಿಟ್ಟು ಕಾಳಿದಾಸ, ಇವೆರಡು ಮೇನ್ ರೀಸನ್ ಅಂತೆ ಕೆಡಿ ಅಂತ ಹೆಸರಿಡಕ್ ಈ ಮೂವಿಗೆ. ಇದು ಪ್ರೇಮ್ಸ್ ಕಡೆಯಿಂದ ಬಂದಿರೋ ಉತ್ತರ. ಆಮೇಲೆ ಮೇನ್ ಇದಕ್ಕೆ ಬಂಡವಾಳ ಆಗ್ತಿರೋದು KVN ಪ್ರೊಡಕ್ಷನ್ಸ್. ಅದಾದ್ಮೇಲೆ ತುಂಬಾ ಅಂದ್ರೆ ತುಂಬಾ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರೋ ಮೂವಿ ಇದು. ನಿಮಗೆ ಗೊತ್ತಿರೋದೆ ಶಿಲ್ಪಾ ಶೆಟ್ಟಿ, ಆಮೇಲೆ ಇನ್ನ ರವಿಚಂದ್ರನ್ ಸರ್ ಹಾಗೂ ರಮೇಶ್ ಅರವಿಂದ್ ಸರ್, ಆಮೇಲೆ ಏಳಂಗೆ ಎಲ್ಲ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು, ಅದಾದ್ಮೇಲೆ ಇನ್ನ ಸಂಜಯ್ ದತ್, ಇನ್ನ ತುಂಬಾ ಅಂದ್ರೆ ತುಂಬಾ ಜನ ಅವರೇ, ಸ್ವಲ್ಪ ಜನ ಬಿಡ್ಕೊಟ್ಟಿಲ್ಲ. ತುಂಬಾ ದೊಡ್ಡ ಸ್ಟಾರ್ ಕ್ಯಾಸ್ಟ್. ಅದಾದ್ಮೇಲೆ ಇನ್ನೊಂದು ನೋಟಿಸ್ ಮಾಡಿದ್ದು ಪ್ರೆಸ್ ಮೀಟ್ ಅಲ್ಲಿ, ಅರ್ಜುನ್ ಜನಿ ಅವರು ಈ ಸಾಂಗ್ ಎಲ್ಲ ಕೊರಿಯೋಗ್ರಾಫ್ ಮಾಡಿರೋ ದುಡ್ಡಲ್ಲಿ 3 ಫಿಲಮೇ ತೆಗೆದು ಬಿಡಬಹುದಾಗಿತ್ತು ಅಂತ. ಇವರು ಪ್ರೇಮ್ಸ್ ಅವ್ರು ಇರೋ ಪ್ಯಾಷನ್ಗೆ ಸಾಂಗ್ಸ್ ಮೇಲೆ ಯಾವ ರೇಂಜ್ ಇರುತ್ತೆ ಅಂತ ಅಂದ್ರೆ ಎಲ್ಲಾ ಸಾಂಗು ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಫಾರ್ ದಿ ಫಸ್ಟ್ ಟೈಮು ಪೂರ್ತಿ ಆಲ್ ಓವರ್ ಎಲ್ಲಾ ಕಡೆ ರೆಕಾರ್ಡ್ ಮಾಡಿದೆ. ಇಡೀ ಕನ್ನಡ ಇಂಡಸ್ಟ್ರಿಲಿ ಟಾಪ್ 1 ಅಲ್ಲಿ ನಿಂತ್ಕೊಳುತ್ತೆ. ಇದು ಕೆಡಿ ಸಾಂಗ್ ಬೈ ಆಗಿರೋದು ಆನಂದ್ ಆಡಿಯೋಗೆ. ಈಗ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಇಷ್ಟೆಲ್ಲ ಕೇಳಾದ್ಮೇಲೆ ಎಕ್ಸೈಟ್ ಆಗ್ಲೇಬೇಕಲ್ಲ. ಫಸ್ಟ್ ಸಾಂಗ್ ಯಾವ ತರ ಇರುತ್ತೆ ಅಂತ ನೋಡ್ಕೊ ಬಂದಾದ್ಮೇಲೆ ಭಾಷಣ ಗೀಷಣ ಎಲ್ಲ ಸ್ಟಾರ್ಟ್. Frame. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವ ಹತ್ತೂರಿನ ಒಡೆಯ ನೀನು, ಗೊತ್ತೇನೋ ಯಾರು ನಿಂಗೆ, ಸೈನ್ಯಾನೇ ಇಲ್ಲ ಇವಂಗೆ, ಹೊಂಟವ್ನೆ ರಾಜನಂಗೆ, ಬೆಳಗಾಗೋದ್ರಲ್ಲೇ ಬೆಳೆದ ಬೆಳಗಾಗೋದ್ರಲ್ಲೇ ಬೆಳೆದು ಫೇಮಸ್ಸು ಆಗೋದ್ನೆಲ್ಲ, ನಾನಂದೋರ್ಗೆಲ್ಲ ತೊಡೆತಟ್ಟಿ ನಿಂತವ್ ನೋಡ್ಲಾ, ಬೆಳೆದ 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 ನೋಡು. ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವ ದೌಲತ್ತಲ್ಲಿ ಮೆರೆದವರೆಲ್ಲ ಹಿಸ್ಟ್ರಿಲಿ ಉಳಿದೇ ಇಲ್ಲ, ಕಾಲೆಳೆಯೋ ಬಂದವರೆಲ್ಲ ಕಾಲ ಕೆಳಗೆ ಉಳಿದೋರಲ್ಲ, ನೀನಂತೋನಲ್ವೇ ಅಲ್ಲ. ನೀನಂತೋನಲ್ವೇ ಅಲ್ಲ, ನಿನ್ನಂಗೆ ಯಾರೂ ಇಲ್ಲ, ಕಪ್ಪೇಟ ಹಿಡಿಯೋರ್ನೆಲ್ಲ ಸೈಡ್ ಇಟ್ಟು ಒಯ್ತಾ ಇರ್ಲ. ಬೆಳೆದ 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 ನೋಡು. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವ ಫೆಸ್ಟಿವಲ್ ಸೀಸನ್. ಅಯ್ಯೋ, ಮೇನ್ ರಿಲೀಸ್ ಮಾಡಕ್ಕೆ ಒಂದೇ ಸೀನು ಈ ಸಾಂಗು.
ಪ್ರೇಮ್ ಅವ್ರು ಹೇಳಿರೋ ಪ್ರಕಾರ ಡಿಜಿಗಿ ಅಂತ ಸಾಂಗು ಏನು ಈ ಫೆಸ್ಟಿವಲ್ ಅಂತ ಅಂದರೆ ಈ ನ್ಯೂ ಇಯರ್ ಟೈಮಲ್ಲಿ ಏನು ಜಾಸ್ತಿ ನಾವು DJ ಹಾಕೊಂಡು ಕುಣಿತೀವಿ, ಅದಕ್ಕೆ ಇದು ಸೂಟೇಬಲ್ ಪಕ್ಕ ಆಗುತ್ತೆ ಅಂತ ಅವರು ರಿಲೀಸ್ ಮಾಡಿರೋದು 100% ರೈಟು. ಇದು ಪಕ್ಕ ಈ ನ್ಯೂ ಇಯರಲ್ಲಿ 100% ಎವಿಗೆ ವ್ಯೂಸ್ ಕೌಂಟ್ ಆಗುತ್ತೆ, ಅದಾದಮೇಲೆ ರೀಚ್ ಕೂಡ ಆಗುತ್ತೆ. ನಿಜವಾಗ್ಲೂ ಸಾಂಗ್ ಬಗ್ಗೆ ಮಾತಾಡಕ್ಕೆ ಬರೋದಾದ್ರೆ ನೆಕ್ಸ್ಟ್ ಲೆವೆಲ್ಗೆ ಇದೆ ಸಾಂಗು. ರಿಯಲಿ ಸ್ಯಾಟಿಸ್ಫೈಡ್ ಅಂತೀನಿ. ಅಷ್ಟೊಂದು ಈಗ ಒಂದೊಂದು ಟೈಮು ಅಷ್ಟೊಂದು ಖರ್ಚು ಮಾಡಾದ್ಮೇಲೆ ಸ್ಯಾಟಿಸ್ಫೈ ಆಗಿರಲ್ಲ. ಎಷ್ಟೊಂದು ಈಗ ವಿಡಿಯೋದಲ್ಲಾಗಲಿ ಪ್ರತಿಯೊಂದು ಮೂವೀಸಲ್ಲಾಗಲಿ ಅಥವಾ ಸಾಂಗ್ಸಲ್ಲಾಗಲಿ ಇದರಲ್ಲಿ 100% ಸ್ಯಾಟಿಸ್ಫೈ ಆಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಲೆವೆಲ್ಗೆ ಕೂತ್ಕೊಂಡು ಅವರೇ ಕಂಪೋಸ್ ಮಾಡಿದ್ದಾರೆ, ಲಿರಿಕ್ಸ್ ಬರ್ದಿದ್ದಾರೆ, ಡೈರೆಕ್ಟರ್ ಅವರು ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಪ್ರೇಮ್ಸ್ ಅವರು ಸಾಂಗು ಕೂಡ ಆಡ್ತಾರೆ. ಇನ್ನೊಂದು ಅರ್ಜುನ್ ಜನಿ ಅವ್ರು ಹೇಳ್ದಂಗೆ ಮ್ಯೂಸಿಕ್ ಒಂದು ಬಾರ್ಸಲ್ಲ ಅಷ್ಟೇ, ಇನ್ನೆಲ್ಲ ಪ್ರತಿಯೊಂದು ಆಲ್ ಇನ್ ಒನ್ ಕ್ಯಾರೆಕ್ಟರ್ ಇದೆ ಅವ್ರ ಹತ್ರ. ಆದರೆ ನಾನು ಲಾಸ್ಟ್ 3 ಮೂವೀಸ್ ಅವ್ರ ಕಡೆಯಿಂದ ಏನು ಯಾವ ರೇಂಜಿಗೆ ಹೈಪ್ ಕೊಟ್ಟಿದ್ರು ಆ ರೇಂಜಿಗೆ ಇಟ್ಟಾಗಿಲ್ಲ, ಆದರೆ ಸ್ಯಾಟಿಸ್ಫೈ ಅಂತೂ ಆಗಿದೆ. ಈಗ ನೀವು ಪ್ರೇಮ್ಸ್ ಮೂವಿಗೆ ಅಂತ ಹೋದ್ರೆ 100% ಕೊಟ್ಟಿರೋ ದುಡ್ಡಿಗಂತೂ ಮೋಸ ಆಗಲ್ಲ, ಆದರೆ ಅವ್ರು ಕೊಟ್ಟಿರೋ IP-ಗೆ ರೀಚ್ ಆಗಲ್ಲ ಅನ್ನೋದೊಂದು ಬೇಜಾರಾಗುತ್ತೆ. ಈ ಕೊಟ್ಟಿರೋ IP-ಗಾರು 100% ತಲುಪ್ತಾರೆ ಅಂತ ಅನ್ನಿಸ್ತೈತೆ ಈ ಸತಿ. ಯಾಕೆ ಅಂತಂದರೆ ದೊಡ್ಡ ಸ್ಟಾರ್ ಕ್ಯಾಸ್ಟು, ಅದಾದಮೇಲೆ ಈ ಮೂವಿಗೆ ನೋಡೋಕೆ ಬರೋದಾದ್ರೆ ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ. ಆದ್ದರಿಂದ ನಾನು ಹೇಳ್ತಾ ಇರೋದು ಯಾರು ಫಿಲಮ್ ನೋಡಬೇಕು ನೋಡಬಾರ್ದು ಅಂತ ಯೋಚನೆ ಮಾಡೋಂಗಿಲ್ಲ, 100% ನೋಡಲೇಬೇಕು. ಯಾಕೆ ಅಂತಂದರೆ ಎಲ್ಲರೂ ಒಟ್ಟಿಗೆ ನೋಡೋದೇ ಖುಷಿ. ಅದರಲ್ಲಿ ಫಿಲಮ್ ಚೆನ್ನಾಗಿಲ್ಲ ಅಂದರೂ ಕೂಡ, ಚೆನ್ನಾಗಿದ್ರೂ ಕೂಡ ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಲ್ಲ, ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು 100% ನೋಡಲೇಬೇಕು. ಯಾಕೆ ಅಂತಂದರೆ ಒಟ್ಟಿಗೆ ಬರೋ ತುಂಬ ರೇರು. ಸೊ ಅದಕ್ಕೋಸ್ಕರ 100% ಪ್ರೇಮ್ಸ್ ಮೂವಿ ಆಗಿರೋದ್ರಿಂದ 100% ಸ್ಯಾಟಿಸ್ಫೈ ಆಗೋ ರೇಂಜಿಗಂತೂ ಇದ್ದೇ ಇರುತ್ತೆ, ನನ್ನ ಪರ್ಸನಲ್ ಅಭಿಪ್ರಾಯ. ಅದಾದಮೇಲೆ ಈಗ ಸಾಂಗ್ ಪೂರ್ತಿ ಡೀಟೇಲಿಂಗ್ ಆಗಿ ನೋಡೋಕೆ ಬರೋದಾರೆ. ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರನ್ನ ಯಾರ್ಯಾರು ಫ್ಯಾನ್ಸ್ ನೋಡಿದ್ದೀರಾ, ಈ ಇದರಲ್ಲಿ ಡಿಫ್ರೆಂಟ್ ಶೇಡ್ ಆಗಿ ನೋಡ್ಬೋದು. ಯಾರು ಇಷ್ಟು ದಿವಸ ಏನು ನೋಡಿರಲ್ಲ, ಇಷ್ಟು ದಿವಸ ಮೂವೀಸ್ಗಳಲ್ಲಿ ಅವ್ರನ್ನ ಈ 5 ಮೂವೀಸಲ್ಲಿ ಏನು ನೋಡಿರಲ್ಲ, ಇದೇ ಬೇರೆ ಥರನೇ ಇರುತ್ತೆ. ಯಾಕೆ ಅಂದರೆ ಪ್ರೋಮೋ ಅಂದರೆ ಸಾಂಗಲ್ಲಿ ನೋಡೋಕೆ ಬರೋದು ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರ್. ಸ್ಟಾರ್ಟಿಂಗು ಯಾವಾಗ ಅವರಿಗೆಲ್ಲ ಅರ್ಥ ಆಗುತ್ತೋ ಆವಾಗ ಮೀನ್ ಅವ್ರು ಕಾಳಿದಾಸ, ವಿಂಟೇಜ್ ಕಾಳಿದಾಸ ಆಗೋದು, ರಕ್ತಪಾತ ಎಳೆಯೋ ರೇಂಜಿಗೆ. ಆದ್ರಿಂದ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡಿದ್ದಾರೆ. ಇನ್ನೋಸೆಂಟ್ ವಿತ್ ಪೂರ್ತಿ ವಿಂಟೇಜ್ ರಾ ಲುಕ್ಕಲ್ಲೂ ಕೂಡ ನೀವು ನೋಡ್ಬೋದು. ತುಂಬ ಅಗ್ರೆಸಿವ್ ಆಗಿ 2 ರೋಲ್ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾರ್ಟಿನಲ್ಲೇ ಹೇಳಿದ್ದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವ್ರನ್ನ ನೀಟಾಗಿ ಯೂಸ್ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ ಡೈರೆಕ್ಟರ್ಸಿಗೆ ಅಂತ, ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಪ್ರೇಮ್ಸ್ ಅವ್ರು ಈ ಮೂವಿಗೆ. ಅದಾದಮೇಲೆ ಆ ಕಾರ್ ಮೇಲೆ ಹೋಗೋ ಸೀನ್ ಮಾತ್ರ ಡ್ಯಾನ್ಸ್ ಆಡ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಇದೆ. ನಾವು ಯಾವಾಗ ಅದ್ದೂರಿ ಬಹದ್ದೂರು ಭರ್ಜರಿ ಇವೆಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಆ ಟೈಪು ಡ್ಯಾನ್ಸು ನಾವು ಎಲ್ಲೂ ನೋಡಿರಲಿಲ್ಲ. ಕೊನೆಗೂ ಕೂಡ ಆ ಡ್ಯಾನ್ಸು ನೋಡೋಕ್ಕೆ ಸಿಕ್ತು ನನಗೆ ಕಣ್ತುಂಬ. ನಿಜವಾಗ್ಲೂ ಲಿಟ್ರಲಿ ಸಖತ್ತಾಗಿದೆ. ಆ ರಿಯಲ್ ಕಾರ್ ಮೂವ್ ಆಗ್ತಿರೋದೆ ಆ ಪ್ರೆಸ್ ಮೀಟಲ್ಲಿ ಹೇಳಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದಾದ್ಮೇಲೆ ಮ್ಯೂಸಿಕ್ ವಿಚಾರಕ್ಕೆ ಬರೋದಾದರೆ, ಮ್ಯೂಸಿಕ್ ಅಂತ ಹೇಳಂಗೆಲ್ಲ ಅರ್ಜುನ್ ಜನ್ಯ ಅವರು ಹಾಗೂ ಪ್ರೇಮ್ಸ್ ಅವ್ರ ಕೊಲಾಬ್ರೇಷನ್ ಆಲ್ಮೋಸ್ಟ್ ಅಲ್ಲಿ ಹಿಟ್ಟಾಗಿದೆ. ಇದು ಹಿಟ್ಟಾಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಾಂಗು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದಾದಮೇಲೆ ಇದು ತುಂಬ ಅಂದರೆ ತುಂಬ ಎಲ್ಲ ಕಡೆಯಿಂದ ಎಷ್ಟು ಹತ್ತತ್ರ ಒಂದು 200 ಜನ ಡ್ಯಾನ್ಸರ್ಸು ಅಥವಾ ಅದಾದಮೇಲೆ 150 ಜನ ಕಂಪೋಸ್ ಮಾಡಿರೋ ಸಾಂಗು. ತುಂಬ ಅಂದರೆ ಎಲ್ಲ ಕಡೆನೂ ಅವ್ರವರೇ ಲಿರಿಕ್ಸ್ ಬರ್ಕೊಂಡು, ತಮಿಳ್ ಅಂತ ಬಂದಾಗ ತಮಿಳವ್ರ ಲಿರಿಕ್ಸ್ ಬರ್ದಿರೋದು, ಆಮೇಲೆ ಅವರೇ ಸಾಂಗ್ ಆಡಿರೋದು, ಅಂದರೆ ಅವರವರ ಲ್ಯಾಂಗ್ವೇಜಿಗೆ ಅವರೇ ಲಿರಿಕ್ಸ್ ಬರ್ದು ಅವರವರೇ ಸಾಂಗ್ ಆಡಿರೋದ್ರಿಂದ 100% ನೆಕ್ಸ್ಟ್ ಲೆವೆಲ್ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ನಾನಂತೂ ಪರ್ಸನಲ್ ಆಗಿ ಹೇಳ್ತೀನಿ. ಅದಾದಮೇಲೆ ಆನಂದ್ ಆಡಿ ಅವರು ಇದು ತೊಗೊಂಡು ತುಂಬ ಅಂದರೆ ತುಂಬ ಒಳ್ಳೆ ಕೆಲಸ ಮಾಡೋರೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಏನು ಬಿಟ್ಟರು ಪ್ರೇಮ್ಸ್ ಅವರು ಸಾಂಗ್ ಅಂತೂ 100% ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋ ಅಂತ ಡೈರೆಕ್ಟ್ರು. ಸಾಂಗು ಕೂಡ ಮೂವಿ ಕೂಡ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಸಾಂಗ್ ನೋಡಿ ಏನಿಸ್ತು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಯಾರೇ ಧ್ರುವ ಸರ್ಜಾ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಏನಿಸ್ತು ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ